ಅನುಗ್ರಹ ಮತ್ತು ಆಶೀರ್ವಾದದಿಂದ 75 ಮತ್ತು 76ನೇ ವರ್ಷಕ್ಕೆ ಪಾದಾರ್ಪಣೆ ಆಗಿದೆ. ಇವತ್ತಿನ ಜನ್ಮದಿವಸ ನಮ್ಮ ಬಂಧು ಬಳಗದವರು, ಸ್ನೇಹಿತರು, ಅಭಿಮಾನಿಗಳು ಭಾಳ ಅಭಿಮಾನಪೂರ್ವಕವಾಗಿ ನಮಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ನಾನು ಅಭಿನಂದನೆಗಳ ಮೂಲಕ ಅವ್ರಿಗೂ ಕೂಡ ಮಂಜುನಾಥ ಸ್ವಾಮಿ ಆರೋಗ್ಯ ಆಯಸ್ಸು ಅವ್ರ ಇಷ್ಟಾರ್ಥ ಸಿದ್ಧಿ ಮಾಡಲಿ ಅಂತೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ದೇವರಿಗೆ ಪೂಜೆ ಪುರಸ್ಕಾರಗಳು ಸಲ್ಲಿಸಿ ಆ ದೇವರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಮರ್ಪಣೆ ಮಾಡಿ ಇವತ್ತು ಈ ಜನ್ಮದಿನದ ಶುಭಾಶಯಗಳನ್ನು ಕೇಕ್ ಕತ್ತರಿಸುವುದರ ಮೂಲಕ ನಮ್ಮ ಅಭಿಮಾನಿಗಳು ಶುಭಾಶಯಗಳನ್ನು ಕೋರಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅವರು ಭಾಳ ಅಭಿಮಾನವಾಗಿ ಪ್ರತಿ ವರ್ಷ ಕೂಡ ಅವರು ಹಾಗೆ ಆಚರಣೆ ಮಾಡ್ತಾ ಬಂದಿದ್ದಾರೆ. ಆದರೂ ಈ ವರ್ಷ ನಮಗೆ ಅಧಿಕಾರ ಇಲ್ಲದೆ ಹೋದರೂ ಕೂಡ ಅವರು ಅದೇ ಅಭಿಮಾನ ಇಟ್ಟುಕೊಂಡು ನಮಗೆ ಹುಟ್ಟುಹಬ್ಬನ ಆಚರಣೆ ಮಾಡಿದ್ದಾರೆ. ಆಚರಣೆ ಮಾಡಿದಂಥ ಎಲ್ಲ ನಮ್ಮ ಅಭಿಮಾನಿಗಳಿಗೂ ನಾನು ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ನಾಯಕರಾದ MTB ನಾಗರಾಜಣ್ಣವರ 76ನೇ ವರ್ಷದ ಹುಟ್ಟುಹಬ್ಬ. ಅವ್ರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ, ಅವ್ರ ಕುಟುಂಬಕ್ಕೆ ನೆಮ್ಮದಿ ಒಳ್ಳೆಯದನ್ನು ಬಯಸೋಕ್ಕೆ ಎಲ್ಲ ನಾವು ತಾಲೂಕಿನ ಮುಖಂಡರುಗಳ ವಿಶೇಷವಾಗಿ ಬಂದು ಈ ದಿನ ಅವ್ರನ್ನ ಸನ್ಮಾನ ಮಾಡಿ ಇವತ್ತು ಕೇಕ್ ಕಟ್ ಮಾಡೋ ಮುಖಾಂತರ ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಕೊಡುವಂಥ ಜುಲೈ 20ನೇ ತಾರೀಕು 76 ವರ್ಷದ ಹುಟ್ಟುಹಬ್ಬ ಇವತ್ತಂದು. ಮಾಜಿ ಸಚಿವರು, ಹೊಸಕೋಟೆ ಕ್ಷೇತ್ರದ ಮಾಜಿ ಶಾಸಕರು, ವಿಧಾನ ಪರಿಷತ್ ಮಾಜಿ ಸದಸ್ಯರು ಆಗಿದ್ದಾರೆ. ಮುಂದೆ ದಿನಗಳಲ್ಲಿ ರಾಜಕೀಯವಾಗಿ ಅವ್ರ ಭಗವಂತ ಒಳ್ಳೆಯ ಉನ್ನತ ಸ್ಥಾನ ಕೊಡಲಿ ಅಂತ ತಾಲೂಕವಾಗಿ ಮಾಜಿ ಸಚಿವರು ಆಗಿರ್ತಕ್ಕಂಥ MTB ನಾಗರಾಜಣ್ಣವರು, ನಮ್ಮ ಹೊಸಕೋಟೆಯ ನಾಯಕರು ಆಗಿರ್ತಕ್ಕಂಥ ನಾಗರಾಜಣ್ಣವರ ಹುಟ್ಟುಹಬ್ಬಕ್ಕೋಸ್ಕರ ಇವತ್ತು ಇಡೀ ತಾಲೂಕಿನಿಂದ ಹಬ್ಬದ ವಾತಾವರಣದಲ್ಲಿ ಬಂದು ಇವತ್ತು ಅವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ಇವತ್ತು ಅವರ ಮನೆ ಹತ್ರ ಬಂದು ಇವತ್ತು ವಿಶ್ ಮಾಡಿ ಹೋಗಿದ್ದೀವಿ. ಹಾಗೆ ಇವತ್ತು ಸಂಜೆ 4 ಗಂಟೆಗೆ ಹೊಸಕೋಟೆ MTB ಭವನ ಅಲ್ಲೂ ಸಹ ಇವತ್ತು ಹುಟ್ಟುಹಬ್ಬ ಆಚರಣೆಯನ್ನು ನಮ್ಮ ತಾಲೂಕಿನ ಎಲ್ಲ ಮುಖಂಡರು, ನಾಯಕರು ಸೇರಿ ಇವತ್ತು ಹುಟ್ಟುಹಬ್ಬ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಅವರ ಕಾರ್ಯವೈಖರಿಗಳನ್ನೆಲ್ಲ ಮೆಚ್ಚಿ ಏನು ಅವರು ಸೋತಿದ್ದರೂ ಸಹ 3 ವರ್ಷದಿಂದ ತಾಲೂಕು ಬಂದಿಲ್ಲ ಅಂತ ಏನು ಸುದ್ದಿ ಹರಿದಾಡ್ತಾ ಇತ್ತು, ಅದರ ಬೆನ್ನೆಲುವಾಗಿ ಎಲ್ಲ ನಾಯಕರು ಎಲ್ಲ ಗ್ರಾಮಗಳಲ್ಲಿ ಇವತ್ತು ಹುಟ್ಟುಹಬ್ಬ ಆಚರಣೆಯನ್ನು ಮಾಡಿದ್ದಾರೆ. ಅದೇ ರೀತಿ ಇವತ್ತು ಅವರ ಗ್ರಾಮಕ್ಕೆ ಬಂದು ಅವ್ರ ಮನೆ ಹತ್ರ ಬಂದು ಎಲ್ಲ ನಾಯಕರು ವಿಶ್ ಮಾಡಿ ಇವತ್ತು ಸಂಜೆ ಮತ್ತು MTB ಭವನ ಹತ್ರ ವಿಶೇಷವಾಗಿ ಬರ್ಡೇಯನ್ನು ಆಚರಣೆ ಮಾಡ್ತಾಯಿದ್ವಿ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಈ ಹೊಸಕೋಟೆ ತಾಲೂಕನ್ನ ಅಭಿವೃದ್ಧಿ ಮಾಡೋಂಥ ಶಕ್ತಿ ಆ ದೇವರು ಮತ್ತು ನಮ್ಮ ತಾಲೂಕಿನ ಜನತೆ ಕೊಡಲಿ ಅಂತ ಎಲ್ಲರಲ್ಲೂ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಮಾಜಿ ಸಚಿವರು, ಹೊಸಕೋಟೆ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು, ಸಮಾನತೆಯ ಅಧಿಕಾರರು ಆದಂಥ MTB ನಾಗರಾಜನವರಿಗೆ 66ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಅವರು ರಾಜಕೀಯವಾಗಿ ಇನ್ನೂ ಬಲ ಕೊಡಲಿ ದೇವರು. ಹಾಗೆ ಜನಗಳ ಆಶೀರ್ವಾದ MTB ಕುಟುಂಬದ ಮೇಲೆ ಇರಲಿ. ರಾಜೇಶ್ ಅಣ್ಣವರು ಮುಂದಿನ ಈ ನಮ್ಮ ತಾಲೂಕಿನ ಶಾಸಕರಾಗಿ MTB ನಾಗರಾಜಣ್ಣವರ ಆಶೀರ್ವಾದ ಮತ್ತು ಅವರ ಒಂದು ಮಾರ್ಗದರ್ಶನದಲ್ಲಿ ತಾಲೂಕಿನಲ್ಲಿ ಅವರು ರಾಜೇಶ್ ಅಣ್ಣವರು ಮುಂದುವರಿಯಲಿ. ಯಾವುದೇ ಕಾರಣಕ್ಕೂ ತಾಲೂಕನ್ನು ಬಿಡುವಂಥ ಪ್ರಶ್ನೆ ಬೇಡ. ತಾಲೂಕಿನಲ್ಲಿ ಸಾವಿರಾರು ಜನ, ಲಕ್ಷಾಂತರ ಜನ MTB ಅಭಿಮಾನಿಗಳಿದ್ದಾರೆ. ಆ ಅಭಿಮಾನಿಗಳಿಗೆ ನಿರಾಶೆ ಮಾಡದೆ ಬಂದು ಯಾವುದು ಸೋಲು ಗೆಲುವು ಯಾವುದೂ ಶಾಶ್ವತ ಅಲ್ಲ. ಈ ಭೂಮಿ ಮೇಲೆ ಎಂತೆಂಥವರೋ ಸೋತಿದ್ದಾರೆ. ಇದು MTB ನಾಗರಾಜನವರಿಗೆ ದೊಡ್ಡ ಸೋಲೇನಲ್ಲ. ಹಾಗಾಗಿ ದಯಮಾಡಿ ಮನಸ್ಸು ಗುಂದದೆ, ಎದೆಗುಂದದೆ ಬಂದು ನಮ್ಮ ತಾಲೂಕಿನಲ್ಲಿ ಬಂದು ನೀವು ಮಾಡಿರ್ತಕ್ಕಂಥ ಸೇವೆ ಅಪಾರವಾದಂಥದ್ದು. 20 ವರ್ಷಗಳ ಸೇವೆ, ಸುದೀರ್ಘ ರಾಜಕೀಯ ಆಡಳಿತ, ನಿಮ್ಮ ಅಭಿವೃದ್ಧಿನ ಜನ ಮೆಚ್ಚಿ ನಿಮ್ಮ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ದಯಮಾಡಿ ಹೊಸಕೋಟೆ ತಾಲೂಕಿನಲ್ಲಿ ಬಂದು ರಾಜಕೀಯ ಮುಂದುವರಿಸಬೇಕಂತೇಳಿ ನಾನು ಈ ಮೂಲಕ ಹೇಳ್ತಾ, ನಿಮಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. MTB ನಾಗರಾಜನವರ 76ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ನಮ್ಮ ಮುಖಂಡರು,
ನಾವೆಲ್ಲ MTB ಕಾರ್ಯಕರ್ತರು MTB ಅಭಿಮಾನಿಗಳು ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಿಸೋಕ್ಕೆ ಬಂದಿದ್ದೇವೆ. ಭಾಳ ಖುಷಿಯಿಂದ ನಮಗೆ ಆಶೀರ್ವಾದನೂ ಮಾಡಿದ್ದಾರೆ. ಇನ್ನೂ ಆಯುಷು ಆರೋಗ್ಯ ಕೊಟ್ಟು ನಮ್ಮ ಹೊಸಕೋಟೆ ತಾಲೂಕು ಅಷ್ಟು 25ನೇ ಇಸ್ವಿಯಲ್ಲಿ ಮಿನಿಸ್ಟರ್ ಆಗಬೇಕು, MLA ಆಗಬೇಕು ಮತ್ತು MTB ಆಶೀರ್ವಾದ ಹೊಸಕೋಟೆ ತಾಲೂಕಿಗೆ ಅವಶ್ಯಕತೆ ಇದೆ. ಮತ್ತೆ ಬಂದು ನಮ್ಮ ಹೊಸಕೋಟೆನ ಅಭಿವೃದ್ಧಿ ಮಾಡಬೇಕು ಅಂತ ಕೂಡ ನಾನು ಕೇಳ್ಕೊತೀನಿ. MTB ನಾಗರಾಜನವ್ರಿಗೆ ಇನ್ನೊಂದು 3 ವರ್ಷ ಆಯುಷ್ ಆರೋಗ್ಯ ಬಗ್ಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮಂಜುನಾಥ ಸ್ವಾಮಿ ದೇವಸ್ಥಾನ ಮಂಜುನಾಥ ಸ್ವಾಮಿ ಮತ್ತು ಅವರು ಕಟ್ಟಿರ್ತಕ್ಕಂಥ ದೇವಸ್ಥಾನ ಮಂಜುನಾಥ ಸ್ವಾಮಿ ಇವತ್ತು ಮಂಜುನಾಥ ನಮಗೆಲ್ಲರಿಗೂ ಪುಷ್ಪಹಾರ ಅರ್ಪಿಸಿದ್ದೇವೆ ಮತ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವರಿಗೆ MTB ನಾಗರಾಜನವರಿಗೆ ಮತ್ತು ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೆ ಒಳ್ಳೆಯದಾಗಲಿ ಅಂತ ಕೂಡ ನಾನು ಶುಭವನ್ನು ಹಾರೈಸ್ತೀನಿ. ಸನ್ಮಾನ್ಯ MTB ನಾಗರಾಜಣ್ಣನವರು ಅವರಿಗೆ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಿಗೆ 76ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಸಾಕಷ್ಟು ಹೊಸಕೋಟೆ ತಾಲೂಕಿನಲ್ಲಿ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ದುಡಿಯ ಜನರ ಪರವಾಗಿ ಅವರ ಧ್ವನಿಯಾಗಿ ಸಾಕಷ್ಟು ಸೇವೆಯನ್ನು ಕಳೆದ 25 ವರ್ಷಗಳಿಂದ ತಾಲೂಕಿನಲ್ಲಿ ಸಲ್ಲಿಸಿರ್ತಾರೆ. ಕಾರಣಾಂತರಗಳಿಂದ ಹಿನ್ನಡೆಯಾಗಿದೆ. ಮುಂದಿನ ದಿನಗಳಲ್ಲಿ 2022ರ ಚುನಾವಣೆಗೆ ಅವರು BJP ಪಕ್ಷದಿಂದ ಸ್ಪರ್ಧೆಯನ್ನು ಮಾಡಿ ಬಹುಮತಗಳ ಅಂತರದಿಂದ ಗೆದ್ದು ಮತ್ತೊಮ್ಮೆ ರಾಜ್ಯದ ಮಂತ್ರಿಯಾಗಿ ರಾಜ್ಯದ ಜನರ ಸೇವೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿಯ ಒಳಿತಾಗಲಿ ಅಂತೇಳಿ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ, ತಾಲೂಕಿನ ಯುವ ಜನತೆ MTBಯ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಅಣ್ಣನವರು ಆದಷ್ಟು ಬೇಗ ಹೊಸಕೋಟೆ ತಾಲೂಕಿಗೆ ಪಾದಾರ್ಪಣೆ ಮಾಡಿ ಸಂಘಟನೆಯಲ್ಲಿ ಮತ್ತೊಮ್ಮೆ ಸಕ್ರಿಯರಾಗಿ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಗೆದ್ದು ಬಂದು ವಿಧಾನಸೌಧ ಪ್ರವೇಶಿಸಲಿ ಅಂತೇಳಿ ಯುವಜನರ ಪರವಾಗಿ ಬ್ಯಾಲಳ್ಳಿ ಗ್ರಾಮದ ಹೇಮಂತ್ ಕುಮಾರ್ ಆದ ನಾನು ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇಬ್ಬರ ಶುಭಾಶಯಗಳನ್ನು MTB ನಾಗರಾಜಣ್ಣನವರಿಗೆ ಹುಟ್ಟುಹಬ್ಬದ 76ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಹೊಸಕೋಟೆ ತಾಲೂಕು ಹಾಲಿ ಮಾಜಿ ಸಚಿವರು, ಮಾಜಿ ಶಾಸಕರಾಗಿ ಇಲ್ಲಿ 76ನೇ ವರ್ಷದ ಹುಟ್ಟುಹಬ್ಬದ ಶುಭ ಕೋರುತ್ತಾ, ಹೊಸಕೋಟೆ ತಾಲೂಕಿಗೆ ಮುಂದಿನ ದಿಕ್ಸೂಚಿಯಾಗಿ ಬರಲಿ ಅಂತೇಳಿ ಮಗನಾದರೂ ಬರಲಿ ಅಥವಾ ತಂದೆಯಾದರೂ ಬಂದು ನಮ್ಮ ಎಲ್ಲ ಜನತೆಗೆ ಮಾರ್ಗದರ್ಶಕರಾಗಬೇಕಾಗಿ ನಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಶುಭ ಕೋರ್ತಾ ಇದ್ದೀವಿ. MTB ನಾಗರಾಜನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹೊಸಕೋಟೆ ತಾಲೂಕಿನಲ್ಲಿ ಮುಂದಿನ MLA ಆಗಿ MTB ನಾಗರಾಜನಾಗಲಿ ರಾಜೇಶನಾಗಲಿ ಬಂದು ವಿಜಯವಂತರಾಗಬೇಕು ಶುಭಾಶಯಗಳು. ಹೊಸಕೋಟೆ ತಾಲೂಕಿನ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ MTB ನಾಗರಾಜನವರಿಗೆ ಈಗಿನ 76ನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಮ್ಮ ಹೊಸಕೋಟೆ ತಾಲೂಕಿನ ಮುಂದಿನ ದಿನಗಳಲ್ಲಿ 2022 ಚುನಾವಣೆಯಲ್ಲಿ ಹೊಸಕೋಟೆ ತಾಲೂಕಿಗೆ ಬಂದು ಹೊಸಕೋಟೆ ತಾಲೂಕಿನಲ್ಲಿ ಶಾಸಕರಾಗಿ ಮುಂದಿನ ದಿನಗಳಲ್ಲಿ ಹೊಸಕೋಟೆ ತಾಲೂಕಿನ ಅಭಿವೃದ್ಧಿಪಡಿಸಬೇಕೆಂದು ಹೊಸಕೋಟೆ ತಾಲೂಕಿನ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಅವರಿಗೆ ಮತ್ತೊಮ್ಮೆ ಶುಭಾಶಯ. ಮಾಜಿ ಸಚಿವರು, ಹಾಲಿ ವಿಧಾನ ಪರಿಷತ್ ಸದಸ್ಯರು ಮತ್ತು 76ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಹೊಸಕೋಟೆ ತಾಲೂಕಿನ ಜನತೆಯ ಪರವಾಗಿ MTB ನಾಗರಾಜನವರ ಹುಟ್ಟುಹಬ್ಬದ ಶುಭಾಶಯಗಳು. ಅದೇ ರೀತಿ ಹೊಸಕೋಟೆ ತಾಲೂಕು ಚುನಾವಣೆಯಲ್ಲಿ ಮುಂದಿನ 2028ನೇ ಚುನಾವಣೆಯಲ್ಲಿ ಬಂದು ದಿಕ್ಸೂಚಿ ತೋರಿಸಿ ಮಗರಾಗಲಿ ಇವರಾಗಲಿ ತಾಲೂಕು ಬಂದು ಶಾಸಕರಾಗಬೇಕಂತ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ಜನತೆ ಕೂಡ ಆಸೆ ಇದೆ. ನಮ್ಮದು ಅದೇ ಥರ ಆಸೆ ಇದೆ. ತಾವು ಬಂದು ಸ್ಪರ್ಧೆ ತಾವಾಗಲಿ ಬರ್ರಿ, ಇಲ್ಲ ಮಗರಾದ್ರೂ ಬರಲಿ, ಮಂಜುನಾಥ ಸ್ವಾಮಿ ಆಶೀರ್ವಾದದಿಂದ ನಮ್ಮ ಜನತೆಗೆ 2028ನೇ ಶಾಸಕರಾಗಬೇಕಂತ ನಮ್ಮ ಹೊಸಕೋಟೆ ತಾಲೂಕಿನ ಜನತೆಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯ. ಹರಿಕಾರಕರು, ಮಾಜಿ ಮಂತ್ರಿಗಳು, ಮಾಜಿ MLCಗಳು, ಹೊಸಕೋಟೆಯ ಜನಪ್ರಿಯ ನಾಯಕರಾದಂಥ MTB ನಾಗರಾಜ್ ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯ ಹೇಳಲು ಬಂದಿದ್ದೆ. ಬೆಳಗ್ಗೆಯಿಂದ ಸಾಗರ ರೂಪದಲ್ಲಿ ನಾಗರಿಕರು, ಹಿತೈಷಿಗಳು, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಬಂದು ಅವರಿಗೆ ಹರಿಸಿದ್ದಾರೆ. ನಾನು ಸಹಿತ ಪ್ರತಿ ವರ್ಷದಂತೆ ಈ ಬಾರಿ ಬಂದು ಹರಿಸಿದ್ದೇನೆ. ಅವರ ಸೇವೆ ಮತ್ತು ಅವರ ಕೆಲಸ ನಿರಂತರವಾಗಿರಬೇಕು ಅಂತಕ್ಕಂಥ ಅಪೇಕ್ಷೆ ಹೊಸಕೋಟೆಯ ಜನತೆಯಲ್ಲಿದೆ. ಹಾಗಾಗಿ ನಮ್ಮ ಕಾರ್ಯಕರ್ತರಿದ್ದಾರೆ. ಈ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು 4 ಗಂಟೆಗೆ ಹೊಸಕೋಟೆಯ BJPಯ ಕಾರ್ಯಾಲಯದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದರ ಮುಖಾಂತರ ಹೊಸಕೋಟೆಗೆ ಪಾದಾರ್ಪಣೆ ಮಾಡಿ ಬರ್ತಕ್ಕಂಥ 2028ರಲ್ಲಿ MTBಯವರು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯಿಂದ ಅಭ್ಯರ್ಥಿಯಾಗಿ ಜಯಗಳಿಸಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಬೇಕಾಗಿದೆ. ತಾವೆಲ್ಲರೂ ಸಹಿತ ಬರಬೇಕು. ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ನಿಮಗೆ ಶುಭ ಹಾರೈಸಿದ ಜೊತೆ
ನಾವು ಬರಬೇಕು. ಇವತ್ತಿನಿಂದಲೇ ಸಹಿತ ಓಡಾಟವನ್ನು ಮಾಡಿ ಬರುವ 28ರಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥ ಮುನ್ನುಡಿಯನ್ನು ಬರಿಬೇಕು ಇವತ್ತಿನ ದಿನ ಅಂತ ಎಲ್ಲ ಕಾರ್ಯಕರ್ತರ ಅಪೇಕ್ಷೆ ಮತ್ತು ಸಾರ್ವಜನಿಕರ ಅಪೇಕ್ಷೆಯಂತೆ ಆಗಿದೆ. ನಾನು ಸಹಿತ ಅವರಿಗೆ ಪುಷ್ಪಾರ್ಚನೆ ಮಾಡುವಾಗ ಸಾಲನ್ನು ಹಾಕಿ ನಾನು ಹಾರವನ್ನು ಹಾಕುವಂಥ ಸಂದರ್ಭದಲ್ಲಿ ತಮ್ಮ ಸೇವೆ ಅಗತ್ಯ ಆಗಿದೆ, ನಾವು ಬರಬೇಕು ಅಂತೇಳಿ ನಾನು ಸಹಿತ ಅವರಲ್ಲಿ ಆರೈಕೆ ಮಾಡ್ಕೊಂಡಿದ್ದೇನೆ. ಅವ್ರ ಹುಮ್ಮಸ್ಸಿದೆ, ನಾನು ಖಂಡಿತ ಬರ್ತೀನಿ ಅಂತ ಹೇಳಿದರೆ. ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ MTB ಅವರು ಇರ್ತಾರೆ, ಅವರು MTB ಅವರು ಗೆಲ್ತಾರೆ ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡು ನನ್ನೆಲ್ಲ ಕಾರ್ಯಕರ್ತರು ಇವತ್ತು ವಿಶೇಷವಾಗಿ ಅವರ ಹುಟ್ಟುಹಬ್ಬದ ದಿನ ಶುಭಾಶಯನ ಕೋರಿ ನಮ್ಮ MTB ಸರ್ ಅವರಿಗೆ 76ನೇ ವರ್ಷದ ಹುಟ್ಟುಹಬ್ಬದ ಶುಭ ಕೋರುತ್ತಾ, ನಮ್ಮ ಹನುಮತ ಸಮಾಜದ ಉತ್ತರ ಕರ್ನಾಟಕದ ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಹಳ್ಳಿಕೆರೆ ಗ್ರಾಮದ ವ್ಯಕ್ತಿ ನಾನು. ನಮ್ಮನ್ನು ಕರೆಸಿದ್ದು ಬರಮಾಡ ಕೇಳಿದ್ದು ನಮ್ಮ ಹೊಸಕೋಟೆ ತಾಲೂಕಿನ ಮಾಜಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹಾಗೂ ಹಾಲಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಂಜುನಾಥ್ ಸರ್ ಲಿಂಗಾಪುರದವರು. ಅವರಿಂದ ನಾನು ಇಲ್ಲಿ ಬಂದು ನಮ್ಮ MTB ಅವರಿಗೆ ವಿಶ್ ಮಾಡಿದ್ದೇನೆ, ಶುಭ ಕೋರಿದ್ದೇನೆ. ಅವರ ಆಶೀರ್ವಾದ ಸದಾ ಮಂಜುನಾಥ ಸ್ವಾಮಿ ಆಶೀರ್ವಾದ ಅವ್ರ ಮೇಲೆ ಯಾವಾಗಲೂ ಇದ್ದೇ ಇರುತ್ತೆ. ಜೈ MTB.